ಹುಡುಕಲಿ, ಇನ್ನೆಲ್ಲಿ ಹುಡುಕಲಿ? ಪುರದ ನಾನಾ ಭಾಗಗಳನ್ನು, ಭವನಗಳನ್ನು, ಗೋಪುರಗಳನ್ನು, ವಿಭೀಷಣನ ಮನೆಯನ್ನು ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವೇ ಆಗಲಿಲ್ಲ. ಇನ್ನೆಲ್ಲಿ ಹುಡುಕಲಿ? ಇರಲಿ, ಈ ಭಾಗದಲ್ಲಿ ಹೋಗಿ ಶೋಧಿಸಿ ನೋಡುತ್ತೇನೆ. ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಂತಿದೆಯಲ್ಲ. ಹಾ ಹಾ, ಇದು ಅವನದೇ ಅವನದೇ. ರಾಮ, ಅಲ್ಲಿ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ನಿರ್ಲಜ್ಜರಾಗಿ ಮಲಗಿರೋರು. ರಾಮಚಂದ್ರ, ರಾಮಚಂದ್ರ, ಇನ್ನೆಲ್ಲಿ ಹುಡುಕಲಿ? ಇರಲಿ, ಈ ಭಾಗದಲ್ಲಿ ಶೋಧಿಸಿ ನೋಡುತ್ತೇನೆ. ಆಹಾ, ಸೀತಾ ಮಾತೆಯವರ ದರ್ಶನವಾಯಿತು, ಜನಕ ಮಾತೆಯ ದರ್ಶನವಾಯಿತು. ಇನ್ನೊಂದಾವರ್ತಿ ಮಾತೆಯವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ಹೊರಟು ಹೋಗುತ್ತೇನೆ. ರಾಮಚಂದ್ರ, ರಾಮಚಂದ್ರ, ನಾನು ಏನನ್ನು ನೋಡಿದೆನು ಸ್ವಾಮಿ? ಈ ದೃಶ್ಯವನ್ನು ನೋಡುವುದಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳುಹಿಸಿದೆಯಾ? ಈ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನ ಕರ್ಮಚಕ್ಷುಗಳು ಸಿಡಿದು ಹೋಗಬಾರದಿತ್ತು. ಏನು ಮಾಡಲಿ ಅಮ್ಮ? ಲೋಕ ಪಾವನ ಮೂರ್ತಿಯಾದ ನಿನ್ನಂತವಳ ಸ್ಥಿತಿಯೇ ಈಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಏನು ಮಾಡಲಿ? ಈ ನೀಚನು ನಿದ್ರಿಸುತ್ತಿದ್ದಂತೆಯೇ ಈತನನ್ನು ನಾನು ಇಲ್ಲ
ನನಗೆ ರಾಮಾಜ್ಞೆ ಇಲ್ಲ, ರಾಮಾಜ್ಞೆ ಇಲ್ಲ. ಏನು ಮಾಡಲಿ, ನಾನೇನು ಮಾಡಲಿ? ಶ್ರೀರಾಮಚಂದ್ರನು ಹೇಳಿದ್ದನು, ಸೀತಾಮಾತೆಯ ದರ್ಶನವಾದಲ್ಲಿ ಆಕೆಯಲ್ಲಿ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಿ ಎಂದು ಹೇಳಿದನು. ಅಮ್ಮ, ಅರಿಯದೆ ಅಪರಾಧವಾಗಿದ್ದರೆ ನನ್ನನ್ನು ಕ್ಷಮಿಸುತ್ತಾರೆ, ಕ್ಷಮಿಸುತ್ತಾರೆ. ಇರಲಿ, ಕುರುಹುಗಳನ್ನು ಶೋಧಿಸಿಯೇ ನೋಡುತ್ತೇನೆ. ಆಹಾ, ಪದ್ಮರೇಖೆಗಳಿಲ್ಲ ಪಾದದ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮನೆಯಿಲ್ಲ ಸೀತೆಯಿಲ್ಲ ರಾಮ.
ಹುಡುಕಲಿ, ಇನ್ನೆಲ್ಲಿ ಹುಡುಕಲಿ? ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಸೀತಾನ್ವೇಷಣ ಕಾರ್ಯವಾಗಿ ಬಂದ ನಾನು ರಿಕ್ತ ಹಸ್ತನಾಗಿ ಹಿಂತಿರುಗುವಂತಿಲ್ಲ. ಹಾಗೇನಾದರೂ ನಾನು ರಿಕ್ತ ಹಸ್ತನಾಗಿ ಹಿಂತಿರುಗಿದರೆ ಸುಗ್ರೀವರಾಜನು ವಚನ ಭ್ರಷ್ಟನಾಗುವನು. ಶ್ರೀರಾಮಚಂದ್ರನು ಪ್ರಾಣ ಪ್ರವೇಶವನ್ನು ಮಾಡಿಕೊಳ್ಳುವನು. ಇದನ್ನು ತಿಳಿದ ಲಕ್ಷ್ಮಣ ಸ್ವಾಮಿಯು ತನ್ನ ಅಣ್ಣನ ಮಾರ್ಗವನ್ನೇ ಅನುಸರಿಸುವನು. ಈ ಘೋರ ಸಂಗತಿ ಅಯೋಧ್ಯೆಗೆ ಹಿಂತಿರುಗಿತೆ ಅಯೋಧ್ಯೆಗೆ ತಿಳಿಯದೇ ಇರುತ್ತೆ. ಅಲ್ಲಿನ ಸಂಗತಿಯು ಹೇಳತೀರದು ರಾಘವ, ಹೇಳತೀರದು. ಇಷ್ಟು ಅನರ್ಥಕ್ಕೆ ನಾನೊಬ್ಬನೇ ಕಾರಣನಾಗಿ ಬಿಡುವೆ. ಏನು ಮಾಡಲಿ? ಮಾಡುವುದಾದರೂ ಇನ್ನೇನು? ಈ ತ್ರಿಕುಟಾಚಲ ಪರ್ವತವನ್ನೊಳಗೊಂಡ ಈ ಲಂಕಾನಗರವನ್ನು ಈ ನನ್ನ ಲಾಂಘೂಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುತ್ತೇನೆ. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಶಾಂತನಾಗು. ಲಂಕಾಪಟ್ಟಣಕ್ಕೆ ಆಧಾರವಾಗಿರುವ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ. ಕಿತ್ತರೆ ಶಂಕರನು ಕೋಪಗೊಳ್ಳುವನು. ಅಶೋಕವನಕ್ಕೆ ಹೋಗು, ಮಾತೆಯವರ ದರ್ಶನವಾಗುವುದು. ಹಾಗೆ ಆಗಲಿ. ರಾಮ 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 ಸೀತಾ ರಾಮ ರಾಮ ರಾಮ. ಸಹಿಬೆನೆ ಪರಿತಾಪ ಉಪಟಳವಾ ಸಹಿಬೆನೆ ಪರಿತಾಪ ಉಪಟಳವಾ ತೋರ ಚತುರ ತೋರ ಚತುರ ಸಹಿಬೆನೆ ಪರಿತಾಪ ಉಪಟಳವಾ ಶರೀರವಿಲ್ಲದೆಯೇ ಭೂಲೋಕದಲ್ಲಿನ ಮಾನವರನ್ನು ಈ ರೀತಿಯಾಗಿ ಕಾಡುತ್ತಿರಬೇಯಲ್ಲ. ಇನ್ನೇನಾದರೂ ಜೀವ ಸಹಿತ ದೇಹ ಸಹಿತ ಈ ಭೂಲೋಕದಲ್ಲಿದ್ದರೆ ನಿನ್ನ ಪುಷ್ಪ ಬಾಣಕ್ಕೆ ಸಿಲುಕಿದ ಈ ಮಾನವರು ನಿನಗೆ ದಾಸರಾಗಿ ದೀನರಾಗಿ ದುರ್ಬಲರಾಗಿ ಹೋಗುತ್ತಿದ್ದರು. ಇರಲಿ, ಕರೆತಂದಾಭ್ಯ ನಾನು ಸೀತೆಯನ್ನು ಮಾತನಾಡಿಸಲೇ ಇಲ್ಲ. ಈಗ ಅಶೋಕವನಕ್ಕೆ ಹೋಗಿ ಆತನ ಸಮಾಧಾನಪಡಿಸು.
ಬಳಲುತ್ತಿರುವಿನ ಮನದಿ ನಿರಂತರ ಬರೆದರೆ ಆವಿನಿ ಶೋಕ ದುರಿತೆವಾ ಬರೆದರೆ ಆವಿನಿ ಶೋಕ ದುರಿತೆವಾ ಬರೆದರೆ ಆವಿನಿ ರಾಮಚಂದ್ರ ಪ್ರಭುವೇ, ಇನ್ನೆಷ್ಟು ದಿನಗಳವರೆಗೆ ಈ ನೀಚನ ಬಂಧನದಲ್ಲಿ ಬಾಳಲಿ. ನನ್ನಲ್ಲಿ ನಿನಗೆ ಕರುಣೆ ಇಲ್ಲವೇ? ನನ್ನಲ್ಲಿ ನಿನಗೆ ಕೃಪೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ, ಎಲ್ಲಿರುವೆ? ಅಕರಾಕ್ಷ ಪ್ರಭು, ನಾನು ಕರೆಯುವವರೆಗೂ ನೀನು ಇಲ್ಲಿಗೆ ಬರಬಾರದು. ಆಗ್ಬೋದು ಅಪ್ಪಣೆ ಪ್ರಭು. ಏನು ಲಾವಣ್ಯ? ಈಕೆಯನ್ನು ಸೇರದೆ ಹೋದರೆ ಮನುಷ್ಯ ಜನ್ಮವು ನಿರ್ತರ್ಕವಲ್ಲವೇ? ಈ ಕಾಂತಮಣಿಯಳ ಕಾಮನ ರಗಿಣಿಯಳ ಎಂತೂನ ಬಣ್ಣಿಪೆ
ಜಾನಕಿ ಸೇವಿದೆ ಬಂದಿರ್ತೇನೆ ಜಾನಕಿ ನಿನ್ನ ಸೇವಿದೆ ಬಂದಿರ್ತೇನೆ ರಾಜೀವಲೋಚನೆ ನಿನ್ನ ನನುಗಾಗದೆ ಸೀತಾ ಸೀತಾ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಎಲ್ಲಳು ಮನ ಮಾಡು ಸೀತಾ ಸೊಗಸಿನ ಕಡೆ ಸೊಬಗಿನ ಮನೆ ಸೊಗಸಿನ ಕಡೆ ಸೊಬಗಿನ ಮನೆ ಮುದಯೋರ್ಗೆ ಮುದದಿ ನೀರೆ ಮುಖವತ್ತೋರ್ಗೆ ಮುದದಿ ನೀರೆ ಬಗೆಯೋಳಿತು ಬಗುವಿದದೊಳು ಬಗೆಯೋಳಿತು ಬಗುವಿದದೊಳು ಬಗೆಯೋಳಿತು ಬಗುವಿದದೊಳು ಬಗೆಯೋಳಿತು ಬಗುವಿದದೊಳು ಗುಡ ಬೇದಗೆ ಗುಡ ಬೇದಗೆ ಬಾರೆ ನೀರೆ ನಗು ನಗು ದಿಲ್ಲಿಗೆ ಬಾರೆ 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 ಮುದವ ಬಂದು ಮೃಗದರ ಮುಗಿಗಳಲ್ಲಿ ಮುದ್ದಾಡುವೆ ಬಾ ಮೋಹನೆ ಮುಗ್ಗಾಂಬುಜ ದಳನಯನೆ ಮದ್ದಾನೆಯ ನಡೆ ಬೆಡಗಿನಿ ಮದ್ದಾನೆಯ ನಡೆ ಬೆಡಗಿನಿ ಮದ್ದಾನೆಯ ನಡೆ ಬೆಡಗಿನಿ ಪದ ದರಳಾಗಿ ಬಾರೆಲೆ ಮುದ್ದಾಡುವ ದಳನಯನೆ ಮುದ್ದಾಡುವೆ ಬಾ ಮೋಹನೆ ಮುಗ್ಗಾಂಬುಜ ದಳನಯನೆ 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 ಜಾನಕಿ ನಾನು ಈ ರೀತಿ ಉಪೇಕ್ಷೆ ಮಾಡಿದನೆಂದು ನಿನ್ನ ಮನಸ್ಸಿನಲ್ಲಿ ಪರ್ಯಾಯವಾಗಿ ತಿಳಿಯಬೇಡ. ನೋಡು ಜಾನಕಿ,
ನಮ್ಮ ಸಾಮ್ರಾಜ್ಯದ ಸಕಲ ರತ್ನಗಳನ್ನು ನನ್ನ ಮುಕುಟದಲ್ಲಿರಿಸಿಕೊಂಡು ಸಾರ್ವಭೌಮನಾಗಿ ಮೆರೆಯುತ್ತಿರುವ ನಾನು ನಿನ್ನಂತಹ ಸಾಮಾನ್ಯ ರತ್ನವನ್ನು ಅಪೇಕ್ಷಿಸಿ ನಾನಾಗಿಯೇ ಬಂದಿದ್ದೆ. ಬಾ ಜಾನಕಿ, ಬಾ, ನನ್ನ ಅಂತಃಪುರಕ್ಕೆ ಹೋಗಿ ಸುಖವಾಗಿರೋಣ. ಬಾ. ರಾಮಚಂದ್ರ ಪ್ರಭುವೇ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನೆ ಇರುವೆಯಾ? ಇವನನ್ನು ನಿಗ್ರಹಿಸುವರಾರೇ ಇಲ್ಲವೇ? ಜಾನಕಿ, ಯಾವಾಗಲೂ ರಾಮ ರಾಮ ಎಂದು ಹಂಬಲಿಸುತ್ತಿರುವ ನೀನು ಈಗಲೂ ರಾಮ ಎಂದು ಹಂಬಲಿಸುತ್ತಿರುವೆಯಲ್ಲ. ಬಿಟ್ಟು ಬಿಡು ಜಾನಕಿ ಆ ರಾಮನಂಬಲವನ್ನು, ಬಿಟ್ಟು ಬಿಡು ಜಾನಕಿ ಆ ರಾಮನಂಬಲವನ್ನು. ಆ ಬಡರಾಮನನ್ನು ಕಟ್ಟಿಕೊಂಡು ನಿನಗೇನು ಪ್ರಯೋಜನ? ನೋಡು ಜಾನಕಿ, ನಿನ್ನ ರೂಪಿಗೂ ನಿನ್ನ ಲಾವಣ್ಯಕ್ಕೂ ಸರಿ ಹೊಂದುವ ಈ ರಾವಣೇಶ್ವರನವಾಗಿ ಸುಖವಾಗಿ ಬಾಳುವೆ ಅಂತೇಳಿ. ಬಾ ಬಾ, ನನ್ನನ್ನು ಅನುಸರಿಸಿ ಸುಖವಾಗಿ ಬಾಳು. ಜಾನಕಿ, ಘನವೀರ ರಾಘವಾಂಗನೆ ಜನಿಸಿ ಘನವೀರ ರಾಘವಾಂಗನೆ ಎನಿಸಿ ಯಾನ ಮನವು ನಿನ್ನಡೆ ಚಲಿಸುವುದೇ ಮೂಢ. ನೀಚನೇ, ನಿಕೃಷ್ಟನೇ, ನಿರ್ಲಜ್ಜನೆ ಜಾನಕಿ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನೂ ನಿನಗೆ ಕಾಲವು ಮಿಂಚು ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಹೊಂದುವೆ, ಕೀರ್ತಿಯನ್ನು ಪಡೆಯುವೆ. ಜಾನಕಿ, ಜನಪದವನ್ನು ಶ್ರೀಯನೆಲ್ಲ ಅಂದಗೀತು ಜಡೆಯ ಧರಿಸಿ ಜನಪದವನ್ನು ಶ್ರೀಯನೆಲ್ಲ ಅಂದಗೀತು ಜಡೆಯ ಧರಿಸಿ ಒನಕೆ ಬಂದ ಹೇಳಿ ರಾಮನು, ಒನಕೆ ಬಂದ ಹೇಳಿ ರಾಮನು ಗುಣೋತ್ತಮ
ಅಣ್ಣನಾದ ನಾನು ಓರ್ವರನ್ನು ಆ ರಾಮಚಂದ್ರನ ಮಹಾಪರಾಕ್ರಮಿ ಎಂದು ಹೇಳಿರುವೆಯಲ್ಲ, ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ? ಅಲ್ಪವಾದ ಸಾಮ್ರಾಜ್ಯವನ್ನು ಆಳಲು ಶಕ್ತಿ ಇಲ್ಲದೆ ಸಕಲ ಸಂಪತ್ತನ್ನೆಲ್ಲ ತಮ್ಮನಿಗೆ ಒಪ್ಪಿಸಿ ತಾನು ಕಾಡಿನಲ್ಲಿರುತ್ತ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುತ್ತಿರುವ ಆ ರಾಮನು ಪರಾಕ್ರಮಿಯೋ? ನಿನ್ನಂತಹ ಸುಂದರಿಯಾದ ಹೆಂಡತಿಯನ್ನು ಕೊಂಡುಕೊಂಡು ಕಾಲಕ್ಕೆ ಸರಿಯಾಗಿ ಅನ್ನ ವಸ್ತ್ರಾದಿಗಳನ್ನು ಕೊಡಲಾಗದೆ ಕಾಡಿನಲ್ಲಿ ಅಲಿಸುತ್ತಾ ನಿನ್ನನ್ನು ಕಷ್ಟಕ್ಕೀಡು ಮಾಡುತ್ತಿರುವ ಆ ರಾಮನು ಪರಾಕ್ರಮಿಯೋ? ನೋಡು ಜಾನಕಿ, ಇನ್ನೊಮ್ಮೆ ಆತನ ಹೆಸರನ್ನೆತ್ತಿದರೆ ನನ್ನ ಕೋಪಕ್ಕೆ ಗುರಿಯಾಗಬೇಕಾದಿತ್ತು. ಎಚ್ಚರ! ನೋಡು ಜಾನಕಿ, ಸಕಲ ದೇವಾನು ದೇವತೆಗಳೆಲ್ಲರೂ ನನ್ನ ಅಧೀನರು. ದೇವನಾರಿಯರೆಲ್ಲ ನನ್ನ ಅರಮನೆಯ ಪರಿಚಾಣಿಕೆಯರು. ಹೀಗಿರುವಲ್ಲಿ ನೋಡು ಜಾನಕಿ, ಅನೇಕ ವರ್ಷಗಳ ಕಾಲ ಅಕರ್ಣಿಸಿ ತಪಸ್ಸನ್ನು ಆಚರಿಸಿದರೂ ಸಿಗದೇ ಇರುವ ಪುಣ್ಯವು ನಿನಗೆ ಲಭಿಸಿದೆ. ನಿರಾಕರಿಸಬೇಡ ಜಾನಕಿ, ನಿರಾಕರಿಸಬೇಡ. ಬಾ ಬಾ, ನನಗೆ ಭೋಗಿನಿಯಾಗಿ ಬಾಳುವಂತೆ ಬಾ. ದುಷ್ಟ, ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ಘಟ ಸರ್ಪವೆಂದು ಭಾವಿಸಿ ಜಾನಕಿ ಜಾನಕಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ಮೃತ್ಯುವು ಸಮೀಪಿಸಿರುವುದು ಎಚ್ಚರಣಾಗು. ಎಚ್ಚರಣಾಗಿ ಜಾಗೃತಿಯಾಗು. ಜಾನಕಿ, ಇಂದು ಯಕ್ಷ ಗರುಡ ಗಂಧರ್ವ ಕಿಂಪುರುಷರಾದ ಎಲ್ಲರೂ ನನ್ನನ್ನು ನೋಡಿದರೆ ಅಲ್ಲಾಡಿ ಓಡಿ ಹೋಗುವರು, ದೇಶ ಪೃಷ್ಠರಾಗಿ ಓಡಿ ಹೋಗುವರು. ಹೀಗಿರುವಲ್ಲಿ ನಾನು ನಿನ್ನನ್ನು ರಾಮಚಂದ್ರನಿಗೆ ಒಪ್ಪಿಸಿ ಸ್ನೇಹದಿಂದಿರಬೇಕೇನು? ಸರಿಯಾಗಿ ಹೇಳಿದೆ ಜಾನಕಿ, ಸರಿಯಾಗಿ ಹೇಳಿದೆ. ನೋಡು ಜಾನಕಿ, ನಿನ್ನ ಈ ನುಡಿಗಳನ್ನು ಪ್ರಣಯ ಕೋಪದ ನುಡಿಗಳೆಂದು ಭಾವಿಸಿ ನಿನ್ನನ್ನು ಕ್ಷಮಿಸಿದ್ದೇನೆ. ಬಾ ಜಾನಕಿ, ನನ್ನ ಅರಮನೆಯಲ್ಲಿ ಸುಖವಾಗಿರುವಂತೆ ಬಾ ಜಾನಕಿ. ಕೆಲವು ದುಷ್ಟ, ನನ್ನ ಸ್ವಾಮಿ ಪಾದ ಧೂಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ಕಾಡ್ಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದುಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಇಂತಹ ದುರ್ವಾಕ್ಯಗಳನ್ನಾಡ್ತಿರುವ ನಿನ್ನ ನಾಲಿಗೆ ಸೀಡಿ ಹೋಗಲಾರದೆ? ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ನಿನ್ನ ದಶ ಶಿರಸ್ಸುಗಳು ಸಿಡಿದು ನೋಡು ಜಾನಕಿ, ನೀನು ಈ ರೀತಿ ಹೇಳಬೇಕಾದದ್ದೇ ನ್ಯಾಯ. ಏಕೆಂದರೆ ಕಾಡಿನಲ್ಲಿ ಅಲೆಯುತ್ತ ಕಂದ ಮೂಲಾದಿಗಳನ್ನು ತಿಂದು ಜೀವಿಸುತ್ತಿರುವ ನಿನಗೆ ಅರಮನೆಯ ಸುಖ ವೈಭವಗಳನ್ನು ಕಾಣದೆ ನೀನು ಈ ರೀತಿ ಹೇಳಬೇಕಾದದ್ದೇ ನ್ಯಾಯ. ನೋಡು ಜಾನಕಿ, ದೇವನಾರಿಯರನ್ನೆಲ್ಲ ನಿನಗೆ ಪರಿಚಾರಿಕೆಯನ್ನಾಗಿ ನೇಮಿಸುತ್ತೇನೆ. ಯಕ್ಷ ಗರುಡ ಗಂಧರ್ವ ಕಿಂಪುರಾದಿಗಳು ನಿನ್ನಲ್ಲಿ ಆಜ್ಞೆಗಾಗಿ ಕಾಯ್ತಿರುವಂತೆ ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡುತ್ತೇನೆ. ಈ ಸಕಲ ವೈಭವವನ್ನು ನಿನಗೆ ನೀಡುತ್ತೇನೆ. ನೀನು ನನ್ನ ವಶಲಾದರೆ ಮೂರು ಲೋಕದ ವೈಭವವು ನಿನ್ನದಾಗುತ್ತದೆ. ಅಲ್ಲದೆ ನಾನು ಕೂಡ ನಿನಗೆ ದಾಸಾನುದಾಸನಾಗಿರುವೆನು. ನಿರಾಕರಿಸಬೇಡ ಜಾನಕಿ, ನಿರಾಕರಿಸಬೇಡ. ಮೂರ್ಖ ಜಾನಕಿ, ನಿನ್ನ
ನಿನ್ನ ಅಷ್ಟೈಶ್ವರ್ಯಗಳೆಲ್ಲವೂ ಸರ್ವನಾಶವಾಗಿ ಹೋಗಲಿ. ಅಷ್ಟದಿಕ್ಪಾಲಕರುಗಳಿಗೆ ನನ್ನ ವಂದನೆ ಇರಲಿ. ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಆ ಭಾಗಿನಿ ಸೀದಿನ ನಿನ್ನ ಗರ್ಭದಲ್ಲಿ ಧರಿಸಲಾರಿಯ ಜಾನಕಿ ಪಡಪಡವೆ ಸವಿ ನುಡಿಗಳನ್ನು ನಾ ನುಡಿದೊಡೆ. ಪಡ ಸವಿ ನುಡಿಗಳನ್ನು ನಾ ನುಡಿದೊಡೆ. ಅಡಿಗಡಿಗೆ ಬೆದರ ತೋರ್ಪೆಯ ಗಡತಿ. ಪಡದ ಜಡದ ನುಡಿವನೆಲ್ಲವೂ ಹೊಡಲ ನುಡಿವ ಜಡದೆಲ್ಲವೂ ಕಡಿದಿಡುತ್ತ ಕಡಂಗಿ ಕುಡಿದಿಡುವೆ ನಿನ್ನಯ ನೆತ್ತರವಾ. ನೋಡು ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ನೀಡುತ್ತೇನೆ. ಅಷ್ಟರಲ್ಲಿ ನೀನು ನನ್ನ ವಶಲಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಛಿದ್ರವಾಗಿ ತುಂಡರಿಸಿ ದಾಸ ದಿಕ್ಕುಗಳಿಗೂ ಎಸೆದು ಬಿಡುತ್ತೇನೆ. ಎಚ್ಚರ.